ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಶ್ಚಿಕ ರಾಶಿಯವರ ಈ ವರ್ಷದ ಕೊನೆಯ ತಿಂಗಳಾದಂತಹ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ, ವಿದ್ಯಾಭ್ಯಾಸ, ಜಾಬ್ ಹಾಗೂ ಬಿಸ್ನೆಸ್, ಲವ್ ಲೈಫ್ ಹಾಗೂ ಮ್ಯಾರಿಡ್ ಲೈಫ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಗೋಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಪ್ಲೇಸ್ಮೆಂಟ್ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಗ್ರಹ, ಶುಕ್ರ ಗ್ರಹ, ಮಂಗಳ ಗ್ರಹಗಳು ಸ್ಥಿತವಾಗಿದೆ. 4ನೇ ಭಾವದಲ್ಲಿ ರಾಹು ಗ್ರಹ, ಪಂಚಮ ಭಾವದಲ್ಲಿ ಶನಿ ಗ್ರಹ, ಅಷ್ಟಮ ಭಾವದಲ್ಲಿ ಗುರುಗ್ರಹ, ವ್ಯಯಭಾವದಲ್ಲಿ ಬುಧ ಗ್ರಹ ಸ್ಥಿತವಾಗಿದೆ. ದಶಮ ಭಾವದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಆರೋಗ್ಯ ಹೇಗಿರಲಿದೆ ಎಂದು ನೋಡೋಣ. ನಿಮ್ಮ ರಾಶಿಯಲ್ಲಿರುವಂತಹ ಮಂಗಳ ಗ್ರಹ ಡಿಸೆಂಬರ್ 7ಕ್ಕೆ ದ್ವಿತೀಯ ಭಾವಕ್ಕೆ ಗೋಚಾರ ಮಾಡಲಿದೆ. ನಿಮ್ಮ ಪಂಚಮಾಧಿಪತಿ ಗುರುಗ್ರಹ ಅಷ್ಟಮದಲ್ಲಿ, ನಿಮ್ಮ ಪಂಚಮದಲ್ಲಿ ಶನಿ ಗ್ರಹವಿದೆ. ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಸ್ಟಮಕ್ ಅಪ್ಸೆಟ್ ಆಗಬಹುದು. ಎರಡನೆಯದಾಗಿ ನಿಮಗೆ ಗಂಟಲಿನ ಸಮಸ್ಯೆ, ಡೆಂಟಲ್ ಇನ್ಫೆಕ್ಷನ್, ಕೋಲ್ಡ್ ಹಾಗೂ ಕಾಫ್ ಆಗಬಹುದು. ಸ್ಟಮಕ್ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳಿವೆ. ಅಷ್ಟಮ ಭಾವದಲ್ಲಿ ಗುರುಗ್ರಹವಿರುವುದರಿಂದ ಡೈಜೆಷನ್ ಸಮಸ್ಯೆ ಆಗಬಹುದು. ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಆಗಬಹುದು. ಆದ್ದರಿಂದ ಡಿಸೆಂಬರ್ ತಿಂಗಳಲ್ಲಿ ಹೆಲ್ದಿ ಫುಡ್ ಹ್ಯಾಬಿಟ್ಸ್ನ ಫಾಲೋ ಮಾಡಿ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ವಿದ್ಯಾಭ್ಯಾಸವನ್ನು ಪಂಚಮ ಭಾವದಿಂದ ನೋಡಬೇಕು. ಪಂಚಮದಲ್ಲಿ ಶನಿ ಗ್ರಹವಿರುವುದರಿಂದ ವಿದ್ಯಾಭ್ಯಾಸದಲ್ಲಿ ವಿನಾಕಾರಣ ಕನ್ಫ್ಯೂಷನ್ ಮಾಡಿಕೊಳ್ಳುತ್ತೀರಾ. ಶನಿ ಗ್ರಹ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಟೆನ್ಷನ್, ಸ್ಟ್ರೆಸ್ ಹಾಗೂ ಸ್ಟ್ರಗಲ್ಗಳನ್ನು ಕೊಟ್ಟರೂ ಮಂಗಳ ಗ್ರಹದ ಪ್ಲೇಸ್ಮೆಂಟ್ ಚೆನ್ನಾಗಿದೆ. ಗೌರ್ನಮೆಂಟ್ ಎಕ್ಸಾಮ್ ಬರೆಯುವವರಿಗೆ ಗುಡ್ ಟೈಮ್. ಪಂಚಮದ ಶನಿ ಗ್ರಹ ನಿಮಗೆ ಹೆಚ್ಚಿನ ಯೋಚನೆ ಮಾಡುವಂತೆ ಪ್ರೇರೇಪಿಸುತ್ತದೆ. ಪ್ರೀತಿ ಪ್ರೇಮದ ವಿಚಾರವನ್ನು ಪಂಚಮ ಭಾವದಿಂದಲೇ ನೋಡಬೇಕು. ನಿಮ್ಮ ಪಂಚಮದಲ್ಲಿ ಶನಿ ಗ್ರಹವಿರುವುದರಿಂದ ನಿಮ್ಮ ಪ್ರೇಮಿ ಚಿಕ್ಕ ಪುಟ್ಟ ಮಾತುಗಳಿಗೆ ಕೋಪಿಸಿಕೊಳ್ಳುವುದು, ಹಠ ಮಾಡುತ್ತಾರೆ. ನಿಮ್ಮಲ್ಲಿ ವಿನಾಕಾರಣ ನ್ಯೂನ್ಯತೆಗಳನ್ನು, ತಪ್ಪುಗಳನ್ನು ಹುಡುಕುತ್ತಾರೆ. ನೀವು ಎಷ್ಟೇ ಪ್ರೀತಿ ತೋರಿಸಿದರೂ, ಕೇರ್ ಮಾಡಿದರೂ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ, ಹಠ ಮಾಡುತ್ತಾರೆ. ಡಿಸೆಂಬರ್ 16ರ ನಂತರ ಚಿಕ್ಕ ಮಾತುಗಳಿಗೆ ಆರ್ಗ್ಯುಮೆಂಟ್ಸ್ ಆಗುವಂತಹ ಸಾಧ್ಯತೆಗಳಿವೆ. ನಿಮ್ಮಿಬ್ಬರ ಮಧ್ಯೆ ಎಷ್ಟು ಜಗಳವಾದರೂ ಮತ್ತೆ ಕಾಂಪ್ರಮೈಸ್ ಆಗುತ್ತೀರಾ. ನಿಮ್ಮ ಮಾತಿನಲ್ಲಿ ಕಂಟ್ರೋಲ್ ಇರಬೇಕು. ನಿಮ್ಮ ರಾಶಿಯಲ್ಲಿಯೇ ಸೂರ್ಯ ಗ್ರಹ, ಮಂಗಳ ಗ್ರಹವಿದೆ. ಡಿಸೆಂಬರ್ 7ಕ್ಕೆ ಮಂಗಳ ಗ್ರಹ ನಿಮ್ಮ ದ್ವಿತೀಯ ಭಾವಕ್ಕೆ ಗೋಚಾರ ಮಾಡಲಿದೆ. 2ನೇ ಭಾವ ಅಂದರೆ ಮಾತಿನ ಭಾವ. ನೀವು ಡಿಸೆಂಬರ್ 7ರ ನಂತರ ತುಂಬ ಕಟುವಾಗಿ, ಕೋಪದಿಂದ ಮಾತನಾಡುತ್ತೀರಾ. ಇದರಿಂದ ನಿಮ್ಮ ಲವ್ ಲೈಫಲ್ಲಿ ಆರ್ಗ್ಯುಮೆಂಟ್ಸ್ ಹೆಚ್ಚಾಗಲಿದೆ. ಮಂಗಳ ಗ್ರಹ ಯಾವ ಭಾವದಲ್ಲಿರುತ್ತದೆಯೋ ಆ ಭಾವಕ್ಕೆ ಸಂಬಂಧಿಸಿದಂತೆ ಜಾತಕರು ಕಾಂಪ್ರಮೈಸ್ ಆಗುವುದಿಲ್ಲ. ನೀವು ಸಹ ನಿಮ್ಮ ಮಾತಿನಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ. ಆದ್ದರಿಂದ ತುಂಬ ಕೇರ್ಫುಲ್ ಆಗಿ ಇರಬೇಕು. ವೃಶ್ಚಿಕ ರಾಶಿಯವರ ಮ್ಯಾರಿಡ್ ಲೈಫ್ ಬಗ್ಗೆ ನೋಡೋಣ. ವೈವಾಹಿಕ ಜೀವನವನ್ನು ಸಪ್ತಮ ಭಾವದಿಂದ ನೋಡಬೇಕು. ನಿಮ್ಮ ಸಪ್ತಮಾಧಿಪತಿ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲಿಯೇ ಸ್ಥಿತವಾಗಿದೆ. ಸಪ್ತಮಾಧಿಪತಿ ರಾಶ್ಯಾಧಿಪತಿ ಜೊತೆಗೆ ಇದೆ. ಡಿಸೆಂಬರ್ ತಿಂಗಳು ನಿಮ್ಮ ಮ್ಯಾರಿಡ್ ಲೈಫ್ ಬಹಳ ಚೆನ್ನಾಗಿರಲಿದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಪ್ರೇಮ, ಒಗ್ಗಟ್ಟು, ಸಾಮರಸ್ಯ ಚೆನ್ನಾಗಿದೆ. ಪತಿ ಪತ್ನಿ ನಡುವೆ ಇದ್ದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಡಿಮೆಯಾಗಲಿದೆ. ಒಬ್ಬರ ಮಾತಿಗೆ ಮತ್ತೊಬ್ಬರು ಪರಸ್ಪರ ಗೌರವ ಕೊಡುವಂತಹ ತಿಂಗಳಿದು. ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸುವುದಿಲ್ಲ. ನೀವಾಗಿಯೇ ಅವರ ಭಾವನೆಗಳನ್ನು, ಫೀಲಿಂಗ್ಸ್ಗಳನ್ನು ತಿಳಿದುಕೊಳ್ಳಬೇಕು ಎಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿರುತ್ತಾರೆ. ವೃಶ್ಚಿಕ ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಡಿಸೆಂಬರ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ. ಡಿಸೆಂಬರ್ ತಿಂಗಳಲ್ಲಿ ನೀವು ರಿಸ್ಕ್ ತಗೋಬೇಕಾ ಬೇಡವಾ ಎಂಬಂತಹ ಕನ್ಫ್ಯೂಷನಲ್ಲಿ ಇರುತ್ತೀರಾ. ಆದರೆ ರಿಸ್ಕನ್ನು 100% ತೆಗೆದುಕೊಳ್ಬೇಕು. ನಿಮ್ಮ ದಶಮ ಭಾವದಲ್ಲಿ ಕೇತು ಗ್ರಹವಿದೆ. ನೀವು ಹೆಚ್ಚಿನ ಕೆಲಸಗಳನ್ನು ಮಾಡುತ್ತೀರಾ. ನಿಮ್ಮ ದಶಮಾಧಿಪತಿ ಸೂರ್ಯ ಗ್ರಹ ನಿಮ್ಮ ಮೊದಲನೇ ಭಾವದಲ್ಲಿದೆ. ಇದನ್ನು ರುಚಕ ರಾಜಯೋಗ ಎಂದು ಕರೆಯಲಾಗಿದೆ. ಮೊದಲನೆಯ ಹಾಗೂ 10ನೇ ಭಾವದ ಗ್ರಹಗಳ ಸಂಯೋಗ ಮಹಾಯೋಗವಾಗಿದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗುವುದು. ನೀವು ಕೆಲಸಗಳನ್ನು ಬಹಳ ಈಸಿಯಾಗಿ, ಯಾವುದೇ ಟೆನ್ಷನ್ ಇಲ್ಲದೆ, ಸ್ಟ್ರೆಸ್ ತೆಗೆದುಕೊಳ್ಳದೆ ಮಾಡುತ್ತೀರಾ. ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಜಾಬ್ ರಿಲೇಟೆಡ್ ಗುಡ್ ನ್ಯೂಸ್ ಅನ್ನು ಕೇಳುತ್ತೀರಾ. ಜಾಬ್ ಇಲ್ಲದವರಿಗೆ ಹೊಸ ಜಾಬ್ ಸಿಗಲಿದೆ.
ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಕರಿಯರ್ ಲೈಫ್ ಎಕ್ಸಲೆಂಟ್ ಆಗಿದೆ. ಡಿಸೆಂಬರ್ 11ರಿಂದ ಡಿಸೆಂಬರ್ 23ರ ಒಳಗೆ ಸ್ಟಕ್ ಆಗಿರುವಂತಹ ಅಮೌಂಟ್ಗಳು ನಿಮ್ಮ ಕೈ ಸೇರಲಿದೆ. ಬಹಳ ದಿನಗಳಿಂದ ಯಾರೋ ಕೊಡಬೇಕಾದಂತಹ ಹಣ ನಿಮ್ಮ ಕೈಗೆ ಸೇರುತ್ತದೆ. ನಿಮ್ಮ ಬಿಸ್ನೆಸ್ ಅಲ್ಲಿ ಹಣದ ಫ್ಲೋ ಚೆನ್ನಾಗಿರಲಿದೆ. ಸ್ಟಾರ್ಟಪ್ ಬಿಸ್ನೆಸ್, ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವವರಿಗೆ ಹೆಚ್ಚಿನ ಧನಲಾಭ. ಹಣದ ವ್ಯಯ ಕೂಡ ಹೆಚ್ಚಾಗಲಿದೆ. ಅವಶ್ಯಕತೆ ಇರುವಷ್ಟು ಮಾತ್ರ ಹಣವನ್ನು ಖರ್ಚು ಮಾಡಿ ನಿಮ್ಮ ಜಾಬಲ್ಲಿ ನೀವು ಮಾಡುತ್ತಿರುವಂತಹ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಲು ಸೆಲ್ಫ್ ಅನಲೈಸ್ ಮಾಡಿಕೊಳ್ಳುವುದು ತುಂಬ ಇಂಪಾರ್ಟೆಂಟ್. ನೀವು ಕರೆಕ್ಟಾಗಿ ಸೆಲ್ಫ್ ಅನಲೈಸ್ ಮಾಡಿಕೊಂಡು ನಿಮ್ಮ ಕರಿಯರ್ ರಿಲೇಟೆಡ್ ತಪ್ಪುಗಳನ್ನು ಸರಿ ಮಾಡಿಕೊಂಡಿದ್ದೆ ಆದಲ್ಲಿ 2026ರಲ್ಲಿ ನಿಮ್ಮ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಗಲಿದೆ. ಡಿಸೆಂಬರ್ 7ರಿಂದ ಡಿಸೆಂಬರ್ 17 ಸೆಲ್ಫ್ ಅನಲೈಸ್ ಮಾಡಿಕೊಳ್ಳುವಂತಹ ಸಮಯವಾಗಿದೆ. ಡಿಸೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ತೃಪ್ತಿದಾಯಕವಾದಂತಹ ತಿಂಗಳಾಗಿರುತ್ತದೆ. ಡಿಸೆಂಬರ್ ತಿಂಗಳಲ್ಲಿ ಸಮಯದ ಮಹತ್ವವನ್ನು ತಿಳಿದುಕೊಂಡು ಟೈಮ್ ವೇಸ್ಟ್ ಮಾಡದೆ ಮೊಬೈಲ್ ನೋಡುವುದನ್ನು ಆದಷ್ಟು ಕಡಿಮೆ ಮಾಡಿದರೆ ಶನಿ ಗ್ರಹ ನಿಮಗೆ ಗುಡ್ ರಿಸಲ್ಟ್ಗಳನ್ನು ಕೊಡುತ್ತದೆ. ಡಿಸೆಂಬರ್ ತಿಂಗಳಲ್ಲಿ ಅದೃಷ್ಟದ ದಿನಗಳು 4, 9, 14, 18, 22 ಇವೆಲ್ಲ ಲಕ್ಕಿ ಡೇಸ್ ಆಗಿದೆ. ಅನ್ಲಕ್ಕಿ ಡೇಸ್ 13, 17, 21, 13, 17, 21 ಈ ದಿನಾಂಕಗಳಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಪ್ರಾರಂಭಿಸುವುದು ಬೇಡ. ಈ ದಿನಗಳಲ್ಲಿ ಬಹಳ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ, ಸಮಾಧಾನವಾಗಿ ಇರಬೇಕು. ವೃಶ್ಚಿಕ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಡಿ. ನಿಮ್ಮ ಸಾಮರ್ಥ್ಯವನ್ನು ನೀವು ನಂಬಬೇಕು. ನೀವು ತುಂಬ ಕೇಪಬಲ್ ಆಗಿದ್ದೀರಾ ಎಂದು ನಂಬಬೇಕು. ಹೊಸ ವ್ಯಕ್ತಿಗಳ ಜೊತೆಗೆ ಬೆರೆಯಲು ಪ್ರಯತ್ನ ಮಾಡಿ. ಹೊಸ ರಿಸೋರ್ಸಸ್, ಹೊಸ ನಾಲೆಡ್ಜನ್ನು ಕಲೆಕ್ಟ್ ಮಾಡಿ. ಒಂಟಿಯಾಗಿ ಇರಬೇಡಿ. ಓವರ್ ರಿಯಾಕ್ಟ್ ಮಾಡಬಾರದು. ಓವರ್ ಕಾನ್ಫಿಡೆಂಟ್ ಆಗಿ ಇರಬಾರದು. ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠಿಸಿ. ಡಿಸೆಂಬರ್ ತಿಂಗಳಲ್ಲಿ ಯಾವುದಾದರೂ ಒಂದು ಗುರುವಾರ ಅರಳಿ ವೃಕ್ಷಕ್ಕೆ ಹಳದಿ ದಾರವನ್ನು 5 ಸುತ್ತು ಸುತ್ತಿ ಪ್ರದಕ್ಷಿಣೆ ಮಾಡಿ. ಡಿಸೆಂಬರ್ ತಿಂಗಳ ಅಮಾವಾಸ್ಯೆಯ ದಿನದಂದು, ಡಿಸೆಂಬರ್ ತಿಂಗಳಲ್ಲಿ 19ನೇ ತಾರೀಕು ಅಮಾವಾಸ್ಯೆ ಇದೆ. ಈ ದಿನ ಬಡವರಿಗೆ, ಅವಶ್ಯಕತೆ ಇರುವವರಿಗೆ ಅಕ್ಕಿ, ಬೇಳೆ, ಬೆಲ್ಲ ಯಾವುದಾದರೂ ಆಹಾರ ಧಾನ್ಯಗಳನ್ನು ಕೊಡುವುದರಿಂದ ನಿಮಗೆ ನವಗ್ರಹಗಳ ವಿಶೇಷ ಆಶೀರ್ವಾದ, ಅನುಗ್ರಹ ಸಿಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.